ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ತೊಕ್ಕುಗಳನ್ನೆಲ್ಲ ತೋರಿಸಿದ್ದೀನಿ. ಆದರೆ ಇವತ್ತು ತೋರಿಸ್ತಾ ಇರೋದು ಈರುಳ್ಳಿ ತೊಕ್ಕು. ಈ ತೊಕ್ಕನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಲಾದರೂ ಒಂದೊಂದ್ಸಲ ಏನಾದರೂ ಚೇಂಜ್ ಬೇಕು ಅಂತ ಅನಿಸುತ್ತಲ್ಲ ನಿಮಗೆ, ಸೇಮ್ ಅನ್ನ, ರಸಮ್ಮು, ಸಾಂಬಾರು ಇದನ್ನೇ ತಿನ್ನೋ ಬದಲು ಈ ಥರ ಈರುಳ್ಳಿ ತೊಕ್ಕು ಮಾಡಿಟ್ಕೊಂಡಿದ್ರೆ ಒಂದು ವಾರದವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು. ಆವಾಗ ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಈ ಬಿಸಿ ಈರುಳ್ಳಿ ತೊಕ್ಕು ಹಾಕೊಂಡು ತಿಂತಾ ಇದ್ರಂತೂ ಆಹಾ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು 1/4 ಟೀ ಸ್ಪೂನ್ ಮೆಂತ್ಯ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಮೆಂತ್ಯ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಇದೆಲ್ಲ ಒಳ್ಳೆ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಕಲ್ಲಲ್ಲಿ ಪುಡಿ ಮಾಡ್ಕೋಬೇಕು. ತುಂಬ ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಕಲ್ಲಲ್ಲಿ ಕುಟ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸರಲ್ಲಿ ಕೂಡ ಹಾಕೋಬೋದು. ಎಲ್ಲ ಫ್ರೈ ಆಗಿದೆ, ಸಾಸಿವೆ ಚಟಪಟ ಅಂತ ಇದೆ ಲೈಟಾಗಿ. ಇವಾಗ ಇದು ಪುಡಿ ಮಾಡ್ಕೊಂಡು ತೋರಿಸ್ತೀನಿ. ಸಾಸಿವೆ, ಜೀರಿಗೆ, ಮೆಂತ್ಯನ ನೋಡಿ ಕಲ್ಲಲ್ಲಿ ಕುಟ್ಟಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1/4 kg ಈರುಳ್ಳಿ, ಅಂದರೆ ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಒಂದು 6 ಇಂದ 7 ಈರುಳ್ಳಿ ಹಾಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಸಣ್ಣ ಈರುಳ್ಳಿ ಅರ್ಧ ಹಾಕೋಬೋದು, ಇಲ್ಲ ಕಂಪ್ಲೀಟ್ ಸಣ್ಣ ಈರುಳ್ಳಿಲೇ ಮಾಡ್ಬೋದು, ಅದು ಇನ್ನೂ ರುಚಿಯಾಗಿರುತ್ತೆ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಹೈ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಹಸಿ ಘಮ ಕೂಡ ಹೋಗಿದೆ. ಇವಾಗ ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಈರುಳ್ಳಿ ಹಾಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಹುಣಸೆಹಣ್ಣಿನ ಪೇಸ್ಟ್ ಇಲ್ಲ ಅಂತಂದರೆ ನೀವು ಫ್ರೈ ಮಾಡೋ ಟೈಮಲ್ಲೇ 2 ರಿಂದ 3 ಇಂಚಷ್ಟು ಹುಣಸೆಹಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇವಾಗ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂದೊಂದು ಕಡೆ ರುಬ್ಬುತ್ತೆ, ಒಂದೊಂದು ಕಡೆ ರುಬ್ಬಲ್ಲ. ಹಾಗೆ ನೀರೇನು ಹಾಕಿಲ್ಲ, ಈರುಳ್ಳಿಯಲ್ಲಿರೋಂಥ ನೀರಂಶನೇ ಸಾಕು. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಈರುಳ್ಳಿ ಯಾವತ್ತು ಫ್ರೈ ಮಾಡಿದ್ನಲ್ಲ ಅದೇ ಬಾಣಲೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನೋಕ್ಕೆ ಶುರು ಆಗಲಿ. ಚಟಪಟ ಅಂತ ಅಂತಿದ ಹಾಗೆ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಾಸಿವೆ, ಮೆಂತ್ಯ, ಜೀರಿಗೆ, ಅಚ್ಕಾರದ ಪುಡಿ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದ್ಸಲ ಈ ಥರ ರುಬ್ಬಿರೋ ಅಂಥ ಮಿಶ್ರಣನ ಇಮಿಡಿಯೇಟ್ ಹಾಕೊಂಡ್ಬಿಡ್ಬೇಕು. ಇವಾಗಲೇ ಹೇಳ್ತಾ ಇದ್ದೀನಿ, ನಿಧಾನ ಮಾಡೋವಂಥವ್ರು, ನನ್ನಂಥವ್ರು, ಕಾಣಿಸ್ತಾ ಇರೋವಂಥವ್ರು, ಜೊತೆಗೆ ಹೊಸದಾಗಿ ಅಡುಗೆ ಕಲಿತಾ ಇರೋವಂಥವ್ರು ಸ್ಟವ್ ಆಫ್ ಮಾಡಿಕೊಂಡೆ ಈ ಪುಡಿನೆಲ್ಲ ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ಪುನಃ ಸ್ಟವ್ ಆನ್ ಮಾಡಿಕೊಂಡು ಅಥವಾ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಎಲ್ಲ ಒಂದ್ಸಲ ಈ ಥರ ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ. ಮಿಕ್ಸರಲ್ಲಿ ಇನ್ನೂ ಒಂದು ಸ್ವಲ್ಪ ಇದೆ, ಇದನ್ನು ಹಾಕಿ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಇವಾಗ ಮೇಯ್ನ್ ಚೆನ್ನಾಗಿ ಕುದಿಸ್ಕೋಬೇಕು. ಏನಿಲ್ಲ ಅಂದರೂ 7 ರಿಂದ 8 ನಿಮಿಷ ಲೋ ಫ್ಲೇಮಲ್ಲೇ ಎಣ್ಣೆ ಬಿಡೋವರೆಗೂ ಮಧ್ಯ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇರಬೇಕು. ಟೇಸ್ಟ್ ನೋಡಿ, ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಏನಾದರೂ ಬೇಕಿದ್ರೆ ಈ ಟೈಮಲ್ಲಿ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಫುಲ್ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿ ಬಿಟ್ಬಿಡ್ತೀನಿ. ಇದು ಚೆನ್ನಾಗಿ ಬೇಯಲಿ. ನೋಡಿ, ಹಿಂಗಂದರೆ ಒಂದು ಕಡೆ ಬರ್ತಾ ಇದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಹಿಂಗೆ ಅಂತಿದ್ರೇ ಗೊತ್ತಾಗ್ತಾ ಇದೆ, ನನಗೆ ಫೀಲ್ ಆಗ್ತಾ ಇದೆ, ಕಾಣಿಸ್ದೆ ಹೋದ್ರೂ ಆಗಿದೆ ಅನ್ನೋದು ಗೊತ್ತಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈರುಳ್ಳಿ ತೊಕ್ಕು ರೆಡಿ ಇದೆ. ನೋಡಿದ್ರಲ್ಲ ಈರುಳ್ಳಿ ತೊಕ್ಕು ಹೇಗೆ ಮಾಡೋದು ಅಂತ. ಈ ಈರುಳ್ಳಿ ತೊಕ್ಕು ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ರೆ 1 ವಾರದಿಂದ 15 ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ಈ ತೊಕ್ಕು ಹಾಕೊಂಡು ತಿಂತಾ ಇದ್ರಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ಟೇಸ್ಟ್ ಮಾಡಿದ್ರಂತೂ ಆ ಈರುಳ್ಳಿ ಫ್ಲೇವರು ಮತ್ತು ಟೇಸ್ಟು ನಾಲ್ಗೆಯಲ್ಲಿ ಹಾಗೆ ಉಳಿಯುತ್ತೆ. ಆಹಾ ಅನ್ನಂಗಿರುತ್ತೆ. ಇದು ಬರೀ ಅನ್ನಕ್ಕೊಂದಕ್ಕೆ ಅಲ್ಲ, ದೋಸೆ, ಇಡ್ಲಿ ಜೊತೆಗೆ ಚಪಾತಿ ಕೂಡ ಮೇಲ್ಗಡೆ ಸೋರ್ಕೊಂಡು ಕ್ಲೀನಾಗಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.